ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್, ಮೈಸೂರಿಂದ ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಮುಂದೆನೇ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ಮುಂದೆ ಹೇಳ್ತೀನಿ. ಈಗ ನಾನು ಮೊದಲನ ಡೆಸ್ಟಿನೇಷನ್ ಬಂದು ಮಂಗಳೂರು. ಸೊ ಮೈಸೂರು ಟು ಮಂಗಳೂರು 11:40ಕ್ಕೆ ಟ್ರೈನ್ ಇದೆ. ಈಗ ನಾನೀಗ ಮೈಸೂರಿನ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಮೈಸೂರಿನ ರೈಲ್ವೆ ಸ್ಟೇಷನ್ ಅಲ್ಲಲ್ಲಿ ಜನಗಳಿದ್ದಾರೆ, ಎಲ್ಲ ಖಾಲಿ ಖಾಲಿ. ಇದೇ ರೈಲ್ವೆ ಸ್ಟೇಷನ್ ಬೆಳಿಗ್ಗೆ ಆಗ್ತು ಅಂದರೆ, ಸಂಜೆ ಆಗ್ತು ಅಂದರೆ, ಇಲ್ಲಿ ನಾನು ಏನು ನಿಂತಿದ್ದೀನಿ ಆ ಕಡೆ ಈ ಕಡೆ ಜನಗಳು ತಳ್ಳಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಯಾಕೆಂದರೆ ಅಷ್ಟು ಫುಲ್ ಬ್ಯುಸಿ ರೈಲ್ವೆ ಸ್ಟೇಷನ್. ಸೊ ನಾನೀಗ ನೆಕ್ಸ್ಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ಳೋಣ. ಟಿಕೆಟ್ ತೊಗೊಳೋಕ್ಕಿಂತ ಮುಂಚೆ ನೋಡೋಣ, ಇಲ್ಲಿ ಐ ಲವ್ ಮೈಸೂರು ಅನ್ನೋ ಸಿಂಬಲು ರೈಲ್ವೆ ಸ್ಟೇಷನಲ್ಲಿ. ಟಿಕೆಟ್ ಕೌಂಟ್ರಿಗೆ ಬಂದಿದ್ದೀನಿ ನಾನೀಗ ಟಿಕೆಟ್ ಕೌಂಟ್ರಲ್ಲಿರೋದು. ಆ್ಯಕ್ಚುಲಿ ಈ ಥರ ಟೂರ್ ಪ್ಲ್ಯಾನ್ ಮಾಡಬೇಕಾದ್ರೆ ಎಲ್ಲರೂ ಮುಂಚಿತವಾಗಿ ರಿಸರ್ವೇಷನ್ ಮಾಡಿಸ್ಕೋತಾರೆ. ಆದರೆ ನಾನೊಂಥರ ವಿಚಿತ್ರವಾಗಿ ರಿಸರ್ವೇಷನ್ ಮಾಡಿಸ್ಕೊಂಡಿಲ್ಲ. ನಾನು ಎಲ್ಲಿಗೆ ಪ್ಲ್ಯಾನ್ ಮಾಡ್ತೀನಿ, ನನ್ನ ಟೂರ್ ಪ್ಲ್ಯಾನು ನನಗೆ ಕನ್ಫರ್ಮ್ ಇರಲಿಲ್ಲ. ಸೊ ಒಂದು ಹೈದ್ರಾಬಾದು ನೋಡಿದೆ, ಹೈದ್ರಾಬಾದ್ ಜೊತೆ ಪಾಂಡಿಚೇರಿನೂ ನೋಡಿದೆ, ಪಾಂಡಿಚೇರಿ ಜೊತೆ ಮುಂಬೈನೂ ನೋಡಿದೆ, ಮುಂಬೈ ಜೊತೆ ಇನ್ನೂ ಬೇರೆ ಬೇರೆ ಹಲವಾರು ಪ್ಲೇಸ್ಗಳು, ತೆಲಂಗಾಣ, ಈ ರಾಜಸ್ಥಾನ ಎಲ್ಲ ನೋಡಿದೆ. ಸೊ ಕರ್ನಾಟಕ ಅಂತ ಕನ್ಫರ್ಮ್ ಆಗಿದೆ ಸಂಜೆ 5 ಗಂಟೆಗೆ. ಸೊ 5 ಗಂಟೆಗೆ ಕನ್ಫರ್ಮ್ ಆದಮೇಲೆ ಬಂದಿರೋದು, ಪ್ಲ್ಯಾನ್ ಮಾಡಿಕೊಂಡು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು. ಸೊ ರೂಟ್ ಮ್ಯಾಪ್ ನನ್ನ ಹತ್ರ ಇದೆ. ಸೊ ಈಗ ಟಿಕೆಟ್ ತಗೊಳ್ಳೋಣ ಬನ್ನಿ. ಫೈನಲಿ ಟಿಕೆಟ್ ನನ್ನ ಕೈಲಿದೆ. 130 ರೂಪಾಯಿ, ಮೈಸೂರು ಟು ಮ್ಯಾಂಗ್ಳೂರು. ನೀವಿದು ನೋಡ್ತಾ ಇರೋದು ನಮ್ಮ ಬ್ಯಾಗ್ ಎಲ್ಲ ತಪಾಸಣೆ ಆಗೋದು. ಬಟ್ ಇದು ನಾನು ಸುಮಾರು ಸಲ ರೈಲ್ವೆ ಸ್ಟೇಷನ್ಗೆ ಬಂದಾಗ ಇದು ನಿಷ್ಪ್ರಯೋಜಕವಾಗಿ ಬಿದ್ದಿರುತ್ತೆ, ಏನೂ ಯೂಸ್ ಇಲ್ಲ. ಇದೊಂಥರ ಶೋ ಪೀಸ್ ಇದ್ದಂಗೆ, ಏನೂ ಯೂಸ್ ಆಗೋಲ್ಲ. ಇಲ್ಲಿ ನೋಡಿ, ಎಲ್ಲೆಲ್ಲ ದೂರ ಹೋಗೋರೆಲ್ಲ ಮಲಗಿದ್ದಾರೆ. ಪ್ಲ್ಯಾಟ್ಫಾರ್ಮ್ 1ನಲ್ಲಿ ನಾನಿದ್ದೀನಿ. ಟ್ರೈನ್ ಇನ್ನೂ ಬಂದಿಲ್ಲ, ಬರುತ್ತೆ 11:40ಕ್ಕೆ. ಬಂದಾಗ ನೆಕ್ಸ್ಟ್ ಸಿಗೋಣ. ಒಂದು ಅನೌನ್ಸ್ಮೆಂಟ್ ಇದೆ, ಕೇಳಿಸ್ಕೊಳ್ಳಿ. ಈ ಅನೌನ್ಸ್ಮೆಂಟ್ ಏನಂತಂದರೆ, 11:40ಕ್ಕೆ ಬರಬೇಕಾಗಿದ್ದ ಟ್ರೈನು 35 ನಿಮಿಷ ಲೇಟಾಗಿ ಬಂದು 12 ಗಂಟೆ 5 ನಿಮಿಷ ಅಥವಾ 12 ಗಂಟೆ 10 ನಿಮಿಷಕ್ಕೆ ಬರೋ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ವೆಯ್ಟ್ ಮಾಡಲೇಬೇಕು. ನಾವು ಈಗಲೇ ಬೇಕು ಅಂದರೆ ಬರೋಕ್ಕಾಗಲ್ಲ. ಇದುವೆ ಅಂತೂ ಟ್ರೈನ್ ಬಂತು. ಟೈಮು 12:10. ಟ್ರೈನ್ ನೆಕ್ಸ್ಟು ಮಂಗಳೂರಲ್ಲಿ ಸಿಗೋಣ. ಫೈನಲಿ ಈಗ 8 ಗಂಟೆ 20 ನಿಮಿಷ ಆಗಿದೆ. ನಾನು ಆ್ಯಕ್ಚುಲಿ ಮಂಗಳೂರಿಗೆ ಹೋಗ್ಬೇಕಿತ್ತು. ಮಂಗಳೂರಿಂದ ನೆಕ್ಸ್ಟು ಬಂಟ್ವಾಳದಲ್ಲಿರೋ ಕಾರಿಂಜೇಶ್ವರ ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ಸೊ ನಾನು ಈಗ ಮಂಗಳೂರಿಗೆ ಹೋಗಲಿಲ್ಲ. ಮಂಗಳೂರಿಂದ ಕಾರಿಂಜೇಶ್ವರ ಟೆಂಪಲ್ಲು 40 ಕಿಲೋಮೀಟ್ರು. ನಾನೀಗ ಬಂಟ್ವಾಳದಲ್ಲೇ ಇಳ್ಕೊಂಡೆ. ಬಂಟ್ವಾಳದಿಂದ ಕಾರಿಂಜೇಶ್ವರ ಟೆಂಪಲ್ಲು 16 ಕಿಲೋಮೀಟ್ರು. ನಾನೀಗ ಇಲ್ಲಿ ಫ್ರೆಶ್ ಅಪ್ ಆಗಿ ಕಾರಿಂಜೇಶ್ವರ ಟೆಂಪಲ್ಗೆ ಹೋಗ್ಬೇಕು. ಎಲ್ಲ ಫ್ರೆಶ್ ಅಪ್ ಆಗಿ ಕಾರಿಂಜೇಶ್ವರ ಟೆಂಪಲಲ್ಲಿ ಸಿಗೋಣ. ಬಾಯ್ ಬಾಯ್. ನಾನೀಗ ತಿಂಡಿ ಮುಗಿಸಿ ಪಕ್ಕದಲ್ಲೇ, ಫ್ಲೈಓವರ್ ಪಕ್ಕದಲ್ಲೇ ಇರುವಂಥ ಶ್ರೀ ರಕ್ತಕಾರೇಶ್ವರಿ ದೇವಿ ಸನ್ನಿಧಿಗೆ ಬಂದಿದ್ದೀನಿ. ರಕ್ತಕಾರೇಶ್ವರ ಟೆಂಪಲ್ಲು ನಾವು ದರ್ಶನ ಮುಗಿಸಿ ನಾವೀಗ ಕಾರಿಂಜೇಶ್ವರ ಟೆಂಪಲ್ ಅಂತ ಹೋಗ್ತಾ. ಬಂಟ್ವಾಳದಿಂದ 15 ಕಿಲೋಮೀಟ್ರ್ ದೂರ ಇರೋ
ಕರಿಂಜೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಈಗ ನೆಕ್ಸ್ಟು ಇಲ್ಲಿಂದ 4-5 ಕಿಲೋಮೀಟ್ರ್ ಇದೆ. ಇಲ್ಲಿಗೆ ಆಟೋ ಹಿಡ್ಕೊಂಡು ಹೋಗಬೇಕು. 10-15 ನಿಮಿಷ ಕರಿಂಜೇಶ್ವರ ಟೆಂಪಲ್ ಬಸ್ ಸ್ಟ್ಯಾಂಡ್ ಹತ್ರ ನಾನು ವೆಯ್ಟ್ ಮಾಡಿದೆ. ಆದರೆ ನನಗೆ ಆಟೋ ಸಿಗಲೇ ಇಲ್ಲ. ಸೊ ಇಲ್ಲಿ ಹತ್ರದಲ್ಲಿರೋರನ್ನ ಕೇಳಿದೆ, ಲೋಕಲ್ ಅವ್ರನ್ನ. ಸೊ ಅವ್ರು ಹೇಳಿದ್ರು ಇಲ್ಲಿಂದ ಒಂದು 2.5-3 ಕಿಲೋಮೀಟ್ರು ದೂರದಲ್ಲೇ ಇದೆ, ನಡ್ಕೊಂಡು ಹೋಗ್ಬೋದು. ಇಲ್ಲ ಯಾರನ್ನಾರ ಡ್ರಾಪ್ ಕೇಳಿ ಆಟೋಗೆ ವೆಯ್ಟ್ ಮಾಡಿದ್ರೆ ಸೊ ಸೀಟ್ ಆಗಬೇಕು, ಅಲ್ಲಿ ಗಂಟ ಬರೋಲ್ಲ. ಸೊ ಹಂಗೆ ಸಪ್ರೇಟಾಗಿ ಹೋಗ್ತೀನಿ ಅಂದರೆ ದುಡ್ಡು ಒಂದು 150 ರೂಪಾಯಿ ಕೊಡಬೇಕಾಗತ್ತೆ. ಸೊ ನಾನು ಆಗಾಗ ಏನು ಮಾಡಿದೆ, ಇಲ್ಲೆಲ್ಲ ನೇಚರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಸೊ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀನಿ. ಇಲ್ಲಿ ಸುತ್ತಲೂ ನೋಡ್ಬೋದು, ಒಳ್ಳೆ ಮಲೆನಾಡನ್ನ ಹೆಂಗಿದೆ ಅಂತಂದರೆ ಒಳ್ಳೆ ಅದ್ಭುತ ವ್ಯೂ, ಒಳ್ಳೆ ಫುಲ್ಲು ಗ್ರೀನಿಶು. ಎಲ್ಲಿ ನೋಡಿದ್ರು ಕಣ್ಣು ನಾವು ಎಲ್ಲಿಗೆ ಬಿಡ್ತೀವಿ ಅಷ್ಟು ದೂರನೂ ಕೂಡ ಎಲ್ಲ ಹಸಿರು ಹಸಿರು ಹಸಿರು, ಹಚ್ಚ ಹಸಿರು. ಸೊ ನಾವು ಅಲ್ಲಿ ಬಸ್ ಕಾರೆಲ್ಲ ಓಡಾಡ್ತಿದೆಯಲ್ಲ ಮೇನ್ ದೂರದಲ್ಲಿ, ಅಲ್ಲಿಂದನೇ ನಾನು ಬಂದಿದ್ದೆ ಈಗ. ಸೊ ಅಲ್ಲೇ ಆಟೋ ಸ್ಟ್ಯಾಂಡ್ ಇತ್ತು. ಸೊ ಅಲ್ಲಿ ಆಟೋ ಬರಲಿಲ್ಲ. ಸೊ ನಾನು ನೆಟ್ಕೊಂಡು ಹೋಗ್ತಾ ಇದ್ದೀನಿ. K09 ಬೆಂಗಳೂರಿಂದ ಎಲ್ಲ ಬಂದಿದ್ದಾರೆ ಈ ಟೆಂಪಲ್ ನೋಡಲಿಕ್ಕೆ. ಸುಮಾರು ವೆಹಿಕಲ್ಸ್ಗಳು ನನ್ನ ಹಿಂದೆ ಎಲ್ಲ ಬರ್ತಾಯಿದೆ. ಸೊ ಇದೆಲ್ಲ ಲೋಕಲ್ಲು K19. ಸೊ ಇಲ್ಲಿಯವ್ರದ್ದೇ. ಒಳ್ಳೆ ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ, ಒಳ್ಳೆ ಕಾಡಲ್ಲಿ ಹೋಗ್ತಿರ್ತೀನಲ್ಲ ಆ ಥರ ಫೀಲ್ ಆಗ್ತಿದೆ. ಇದೊಂಥರ ಕಾಡೆ, ಪ್ರಾಣಿಗಳು ಬರದೇ ಇದ್ದರೆ ಸಾಕು. ನೋಡಿ ಈ ಮರ ಹಿಂಗಿಷ್ಟು ದೊಡ್ಡದಿದೆ. ಹಳೇ ಕಾಲದ ಮರ. ಇಲ್ಲಿ ಇಟ್ಕೆಗಳು ನೋಡ್ಬೋದು. ವಿಶೇಷತೆ ಏನಂದರೆ, ಹತ್ರದಲ್ಲೋದ್ರೆ ಆವಾಗಿವು ಹೇಳುತ್ತಾ ಸಂದಿಲಿ. ನಮ್ಮಲ್ಲಿ ಆಲಂ ಬ್ಲಾಕ್ ಅಂತಾರಲ್ಲ, ಸೊ ಇಲ್ಲಿ ಯಾವುದೋ ಮಣ್ಣಲ್ಲಿ ಮಾಡಿರೋಂಥ ಇಟ್ಕೆ, ಹೆವಿ ಸ್ಟ್ರಾಂಗು. ನೋಡಿ, ಈ ಒಂದು ಹಸ್ರಿನ ಮಧ್ಯೆ ಒಂದು ಮನೆ ಇದೆ, ಅಲ್ಲಿ ದೂರದಲ್ಲಿ ಹಂಚಿನ ಮನೆ. ಹೆಂಗಿರ್ತಾರಪ್ಪ, ಶಿವ ಶಿವ ಶಿವ. ಇಂಥ ಒಂದು ನೇಚರಲ್ಲೆಲ್ಲ ಕಾಳಿಂಗ ಸರ್ಪ ಅನ್ನೋದು ಯಥೇಚ್ಛವಾಗಿರ್ತದೆ. ನಾವು ನೋಡಿದ್ದೀವಿ, ಸಿನಿಮಾಗಳಲ್ಲಿ ನೋಡಿದ್ದೀವಿ, ಅಥವಾ ಈ ವಿಡಿಯೋಗಳಲ್ಲಿ ನೋಡಿದ್ವಿ, ಯೂಟ್ಯೂಬ್ಸ್ಗಳಲ್ಲಿ. ಸೊ ಇಂಥ ಒಂದು ಮಲೆನಾಡು ಪರಿಸರದಲ್ಲಿ ಕಾಳಿಂಗ ಸರ್ಪ ಅಂತೂ ಯಥೇಚ್ಛವಾಗಿರ್ತದೆ. ಸೊ ಆ ಸರ್ಪ ಬರದೇ ಇದ್ದರೆ ಸಾಕು. ವಾ ಹೆಂಗಿದೆ. ಇಲ್ಲಿ ಯಾವುದೋ ಮರ ಮುರಿದು ಹೋಗಿದೆ, ಫುಲ್ಲು ಮರದಲ್ಲಿ ಏನೂ ಇಲ್ಲ, ಅರ್ಧಕ್ಕೆ ಕಟ್ಟಾಗೋಗಿದೆ. ಸೊ ಈ ರೋಡು 2 ಡಿವೈಡ್ ತಗೊಳುತ್ತೆ. ಸೊ ಲೆಫ್ಟ್ ಒಂದು, ರೈಟ್ ಒಂದು. ಸೊ ನಮಗೆ ಬೇಕಾಗಿರೋ ರೋಡು ಲೆಫ್ಟು, ಕರಿಂಜಿ ಅಂದರೆ ಆ ಟೆಂಪಲ್ಗೆ ಹೋಗ್ತಿದ್ದೀವಲ್ಲ, ಸೊ ಆ ಟೆಂಪಲ್ಲು ಕರಿಂಜೇಶ್ವರ ಟೆಂಪಲ್ಲು. ಸೊ ಅಲ್ಲಿಗೆ ನಾವು ಈಗ ಲೆಫ್ಟಲ್ಲಿ ಹೋಗಬೇಕು. ಲೆಫ್ಟಲ್ಲಿ ಹೋಗೋಣ. ಮನೆಗಳು ಅಲ್ಲಲ್ಲಿ ಒಂದೊಂದು ಮನೆಗಳು. ಈಗ 3-4 ಮನೆಗಳು ಒಂದೇ ಕಡೆ ಇದೆ. ಏನು ಹಸಿರು. ಇವತ್ತು ಬೇರೆ ಕನ್ನಡ ರಾಜ್ಯೋತ್ಸವ, ನವೆಂಬರ್ 1. ಕನ್ನಡ ನಾಡು ಹಚ್ಚ ಹಸಿರಿನ ಬೀಡು ಅನ್ನೋದು ಇದಕ್ಕೆ ಹೇಳೋದು. ಸೊ ಅಯ್ಯೋ ಹೊರಟೇ ಹೋಯ್ತು. ಯಾರೋ 3 ಜನ ಸ್ಕೂಲ್ ಮಕ್ಕಳು ಹೋಗ್ತಿದ್ದಾರೆ, ಕೇಳೋಣ. ಪುಟ, ಇವತ್ತು ಸ್ಕೂಲ್ ಇತ್ತೇನೋ? ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ವಾ? ಮತ್ತೆ ಏನು ಸ್ಕೂಲ್ ಮುಗಿಸ್ಕೊಂಡು ಹೋಯ್ತಿದ್ಯಾ? ಏನೇನು ಮಾಡಿದ್ರು? ಏನು ಮಾಡಿದ್ರು ಹೇಳು, ಅದ್ಯಾಕೋ ಯಪ್ಪ ನಾಚ್ಕತಿಯಲ್ಲೋ? ಅಯ್ಯೋ 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 ಅಯ್ಯೋ.
ಆಯ್ತು, ಇಲ್ಲಿ ಟೆಂಪಲ್ಗೆ ಹೆಂಗ್ ಹೋಗೋದು? ಹಿಂಗೆನಾ? ಎಷ್ಟು ದೂರ ಆಯ್ತದೆ? ಎಷ್ಟು ದೂರ ಆಯ್ತದೆ? ಅಯ್ಯೋ, ಕನ್ನಡ ರಾಜ್ಯೋತ್ಸವಾಗ ಏನ್ ಮಾಡಿದ್ರು? ಏನ್ ಕೊಟ್ರು? ಕುರ್ಕುರೆ ಕೊಟ್ರಾ? ಲೇಸು ಕುರ್ಕುರೆ ಕೊಟ್ರಾ? ತಿನ್ಕೊಂಡು ಫೈನಲಿ ಮಹತೋಬಾರ ಶ್ರೀ ಕಾರಂಜೇಶ್ವರ ದೇವಸ್ಥಾನ ಕಾರಂಜಿ ಬಂದಾಯಿತು. ಸೊ ನಾನು ಅಲ್ಲಿಂದನೂ ಅಲ್ಲಿ 3 ಜನ ಹುಡುಗರು ಸಿಕ್ಕಿದ್ರಲ್ಲ, ಆ 3 ಜನ ಹುಡುಗರನ್ನ ಜೊತೆ ಮಾತಾಡ್ಕೊಂಡು ಬಂದೆ. ಸೊ ಇಲ್ಲಿ ಅವ್ರು ನಾನು ಹೇಳ್ದಂಗೆ ಆಗಾಗ ಕಾಳಿಂಗ ಸರ್ಪನ್ ನೋಡ್ತಾರಂತೆ, ನಾಗರಾವನ್ ನೋಡ್ತಾರಂತೆ. ಸೊ ಹಂಗೆ ಯಾವಾಗ ನೋಡಿದೆ ಅಂತ ಕೇಳಿದೆ. ಅದಕ್ಕೆ ಆ ಹುಡುಗ ಒಬ್ಬ ಹೇಳ್ದ, ವಜ್ರ ಅನ್ನೋನು. ನಾನು ಸುಮಾರು ಈಗ ನೋಡಿಲ್ಲ, ಸುಮಾರು ದಿನ ಆಯಿತು ಅಂದ. ಯಾವಾಗಂದರೆ ಮೊನ್ನೆ ಅಂತಾನೆ. ನಾವು ಮೊನ್ನೆನ ಈಗ ಈಗ ರೀಸೆಂಟಾಗಿ ಅಂತ ಹೇಳ್ತೀವಿ, ಅವ್ನು ಸುಮಾರು ದಿನ ಅಂತಾನೆ ಮೊನ್ನೆನ. ಯಪ್ಪ, ಕೇಳಿದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ ಅಂತ. ನಾನು ಡ್ರೈವರ್ ಆಗಬೇಕು ಅಂತಾನೆ. ಇನ್ನೊಬ್ಬ ನಾನು ಡ್ರೈವರ್ ಆಗಬೇಕು ಅಂತಾನೆ. ಸೊ ಇನ್ಯಾಕೋ ಓದುತ್ತಿದ್ಯಾ ಅಂದರೆ ಓದ್ಬಿಟ್ಟು ಡ್ರೈವರ್ ಆಗೋಣ ಅಂತಾನೆ. ಅಪ್ಪ, ಏನು ಉತ್ತರಗಳು ಕೊಡ್ತಾರಪ್ಪ. ಸೊ ಇಲ್ಲಿಂದ ಇನ್ನೊಂದು ಕಿಲೋಮೀಟ್ರು ಕಾರಂಜೇಶ್ವರ ಟೆಂಪಲ್ಲು. ಸೊ ಇದೊಂಥರ ಬೆಟ್ಟ ಹತ್ತದಂಗೆ ಹೋಗ್ಬೇಕು. ಸೊ ಇದು ಒಂಥರ ಭೂಲೋಕದ ಸ್ವರ್ಗ ಇದ್ದಂಗೆ. ಸೊ ಎಲ್ಲಿ ನೋಡಿದ್ರು ಹಸಿರು 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 ಬಿಟ್ಟರೆ ಇನ್ನೇನು ಕಾಣಲ್ಲ. ಫುಲ್ಲು ಹಚ್ಚ ಹಸಿರು. ಈ ಥರ ಕಾಡು ಮಧ್ಯ ನಾನು ಯಾವತ್ತೂ ಹೋಗಿರಲಿಲ್ಲ. ಯಪ್ಪ, ಆ್ಯಕ್ಚುಲಿ ಇದೇನು ಕಾಡಲ್ಲ, ನಾಡೆ. ಹತ್ತತ್ರದಲ್ಲೇ ಮನೆಗಳಿವೆ. ಸೊ ಈ ಒಂದು ಬಂಟ್ವಾಳ ಒಂದು ಫುಲ್ಲು ಗ್ರೀನಿಶ್ ಇರೋ ಒಂದು ಪ್ಲೇಸ್ ಇರೋದ್ರಿಂದ, ಸೊ ಇದೊಂಥರ ನಮಗೆ ಫುಲ್ಲು ಮರ ಗಿಡಗಳು ಇರೋದ್ರಿಂದ ಒತ್ತೊತ್ತಾಗಿ ಎಲ್ಲ ಕಡೆನೂ ನಮಗಿದೊಂಥರ ಕಾಡು ಥರನೇ ಅನಿಸುತ್ತೆ. ಸೊ ನಾನು ಈಗ ಬಂಟ್ವಾಳದಲ್ಲಿದ್ದೀನೋ, ಮಡಿಕೇರಿಲಿದ್ದೀನೋ, ಇಲ್ಲ ಕೊಡಗಲ್ಲಿದ್ದೀನೋ, ಇಲ್ಲ ಯಾವ್ದಾರ ಒಂದು ಕಾಡಲ್ಲಿದ್ದೀನೋ, ಚಾಮರಾಜನಗರದ ಕಾಡಲ್ಲಿದ್ದೀನೋ ಅಂತ ಅನ್ನಿಸ್ತಾ ಇದೆ. ನೋಡಿ, ಎತ್ತೆತ್ತರ ಮರಗಳು, ಸೂರ್ಯನ ಕಿರಣ, ಮುಂದೆನೂ ಮರ, ಈ ಕಡೆನೂ ಮರಗಳು, ಹಿಂದೆನೂ ಮರ, ಸೈಡಲ್ಲೂ ಮರ, 4 ಕಡೆನೂ ಮರ ಗಿಡಗಳು ಆವರಿಸ್ಕೊಬಿಟ್ಟಿದೆ. ಮಧ್ಯದಲ್ಲಿ ರೋಡ್ ಮಧ್ಯ ನಾನು ಹೋಗ್ತಾ ಇದ್ದೀನಿ. ಇಲ್ಲೊಂದು ಮರ ಇದೆ ನೋಡಿ, ಇನ್ನೂ ಎಷ್ಟು ಎತ್ಬೇಕಪ್ಪ, ಎಷ್ಟು ಉದ್ದ ಇದೆ. ಅಲ್ಲೊಂದು ದೂರದಲ್ಲಿ ಕಾಣ್ತೀಯ ಮರ, ಅದಿಲ್ಲ ಅಂದರೂ ಒಂದು 40-50 ಅಡಿ ಕೆಳಗಡೆ ಇನ್ನೂ ಇದೆ. ನಿಮಗೆ ಕಾಣ್ತಿರೋ ಕಾಂಡದಿಂದ 40-50 ಅಡಿ ಇನ್ನೂ ಕೆಳಗಡೆ ಆಳದಲ್ಲಿದೆ. ಎಷ್ಟು ಎತ್ತರ, ಎಷ್ಟು ನಡೆದ್ರೂ ದಾರಿ ಸಾಕ್ತಾನೇ ಇದೆ. ಸೊ ಒಂದು 15-25 ನಿಮಿಷ ಆಯಿತು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಇನ್ನೂ ದೇವಸ್ಥಾನ ಬಂದೇ ಇಲ್ಲ ಆ ಆರ್ಚಿಂದ. ಆದರೂ ಒಂಥರ ಮಜಾ. ಸೊ ಇಂಥ ಗ್ರೀನಿಶ್ ಮಧ್ಯೆ ನಡ್ಕೊಂಡು ಹೋಗೋದು ಅಂದರೆ ಸುಲಭ ಅಲ್ಲ. ಸೊ ಈ ಜಾಗ ಎಲ್ಲ ನೋಡಿದ್ರೆ ಎಲ್ಲಿ ಯಾವ್ದಾರ ಪ್ರಾಣಿ ಬರ್ತದೋ, ಸೊ ಹಾವು ಬರ್ತದೋ ಅನ್ನೋ ಭಯ ಅಂತೂ ನನ್ನೊಳಗೆ ಕಾಡ್ತಾ ಇದೆ. ಏನು ಬರ್ದೇ ಇದ್ರೆ ಸಾಕು. ನೋಡಿ, ಅಷ್ಟು ಒಂದು 15 ನಿಮಿಷ ನಡೆದ್ಮೇಲೆ ಒಂದು ಮನೆ ಕಾಣಿಸ್ತು. ಸೊ ಇಲ್ಲೇ ಹತ್ರದವ್ರನ್ನ ಕೇಳಿದೆ, ಸೊ ಕರೆಂಟ್ ಹೋಗುತ್ತಾ ಅವಾಗವಾಗ ಅಂತ. ಡೈಲಿ ಯಾವತ್ತೂ ಕರೆಂಟ್ ಹೋಗಲ್ಲ, ಶನಿವಾರ ಮಾತ್ರ ಕರೆಂಟ್ ಹೋಗುತ್ತೆ.
ಶನಿವಾರ 10 ಗಂಟೆ ಬೆಳಗ್ಗೆ ಕರೆಂಟ್ ಹೋದರೆ ಇನ್ನು ರಾತ್ರಿ 10 ಗಂಟೆಗೇ ಅಂತೆ ಬರೋದು. ಸೊ ಇದು ಸುಮಾರು ವರ್ಷಗಳಿಂದ ಹಿಂಗೆ ಅಂತೆ. ಸೊ ಶನಿವಾರ ಮಾತ್ರ ಕರೆಂಟ್ ಹೋಗೋದು, ಬೆಳಗ್ಗೆ ತಿರ್ಗಿ ರಾತ್ರಿ 10 ಗಂಟೆ ಕರೆಂಟ್ ಬರೋದು. ಸೊ ಇನ್ನು 6 ದಿನ ಕರೆಂಟ್ ಹೋಗಲ್ಲ. ಸೊ ಬೆಳಿಗ್ಗೆ ಕರೆಂಟ್ ತೆಗೆದ್ರು ರಾತ್ರಿ 5 ಗಂಟೆ 6 ಗಂಟೆ ಮೇಲೆ ಕರೆಂಟ್ ಬೇಕೇ ಬೇಕು. ಏಕೆಂದರೆ ಅಂಥ ಭಯಂಕರ ವಾತಾವರಣ ಇಲ್ಲಿ. ಸೊ ಈಗಲೇ ಜಾಸ್ತಿ ಜನ ಓಡಾಡ್ತಾ ಇಲ್ಲ ಬೆಳಗ್ಗೆ ಹೊತ್ತಲ್ಲೇ. ಇನ್ನು ಸಂಜೆ ಹೊತ್ತು ಇನ್ನು ಹೆಂಗಿರುತ್ತೋ, ಇನ್ನು ರಾತ್ರಿ ಹೊತ್ತಂತೂ ಕೇಳಂಗೆ ಇಲ್ಲ. ಇದ್ಯಾವುದೋ ಒಂದು ವನಸಿರಿ ಅಂತ ಗೇಟ್ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಯಾರೂ ಹೋಗಿರ್ಲಿಕ್ಕೆ ಇಲ್ಲ. ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಇದೆ. ದೂರದಲ್ಲೂ ಬೆಟ್ಟ ಕಾಣ್ತಿದೆಯಲ್ಲ, ಈಗ ನಾವು ಆ ಬೆಟ್ಟದ ಈ ಕಡೆ ತುದಿಲೇ ಹೋಗಬೇಕು. ಸೊ ಅದ್ರ ಪಕ್ಕದ ತುದಿಲೇ ಅಲ್ಲೇ ಇರೋದು ದೇವಸ್ಥಾನ. ಸೊ ಕಡೆಗೂ ಟೆಂಪಲ್ ಹತ್ರ ಬಂದು ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಇಲ್ಲೂ ವ್ಯೂಸ್ ನೋಡಿ. ವಾವ್, ಎಷ್ಟು ದೊಡ್ಡ ಬಂಡೆ. ಸೊ ಇಲ್ಲೊಂದು ಕೆರೆ ಥರ ಇದೆ. ಬಂಡೆ ಮೇಲಿಂದ ಬಿದ್ದ ಮಳೆ ನೀರು ಡೈರೆಕ್ಟಾಗಿ ಕೆರೆಗೆ ಬೀಳುತ್ತೆ. ಸೊ ಇದು ಕೆರೆನೂ ಹೌದು, ಜೊತೆಗೆ ಕಲ್ಯಾಣಿನೂ ಹೌದು. ಸೊ ಎಷ್ಟು ತಿಳಿಯಾಗಿದೆ ನೀರು. ಸೊ ಇಲ್ಲಿಂದ ಒಂದಷ್ಟು ಮೆಟ್ಲುಗಳು ಹತ್ಕೊಂಡು ಹೋಗಬೇಕು. ಈಗ ಹೋಗೋಣ ಮೇಲೆ. ಮೆಟ್ಲು ಹತ್ತುತ್ತಾ ಇದ್ದೀವಿ. ಒಂದು 10 ಮೆಟ್ಲು ಹತ್ತಿದ್ರೆ ಇಲ್ಲಿ ಒಂದು ಮಂಟಪ ಸಿಗುತ್ತೆ. ಮಂಟಪದಲ್ಲಿ ಸುತ್ತ ಕೂತಿದೆ 3-4 ಕೋತಿಗಳು. ಎಂಥ ಪ್ಲೇಸ್ ನೋಡಿ. ಸಪ್ಪ, ಈಗ ನಾವು ಬೆಟ್ಟದ ಅರ್ಧ ಮಧ್ಯಭಾಗದಲ್ಲಿದ್ದೀವಿ. ಸುಸ್ತಾಯ್ತೈತೆ. ಎಲ್ಲೋ ನೋಡಿದ್ರು ಹಸಿರು ಹಸಿರು ಹಸಿರು. ಇಲ್ಲ 4 ಜನ ಬಿಜಾಪುರ ಅಲ್ಲಣ್ಣ, ಬಿಜಾಪುರಿಂದ ಬಂದಿದ್ದಾರೆ 4 ಜನ. ಎಲ್ಲಿ ನೋಡಿದ್ರು ಹಸಿರು ಮಧ್ಯ ಬೆಟ್ಟದ ಮಧ್ಯ ಟೆಂಪಲ್. ಈ ಹೃದಯ ನಿನಗಾಗಿಯೇ ಮೀಸಲು ಪ್ರಿಯೇ ಎಂದಿಗೂ. ಈ ಬೆಸುಗೆ ತಿರುಗಾಡಿಯೇ ಬಂದರು ಒಡೆಯದು ಎಂದಿಗೂ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನ ದಾರಿಯಲ್ಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ. ಸೊ ಹತ್ರ ಬಂದು ಟೆಂಪಲ್ ಹತ್ರ ಅಲ್ಲಿ ಕಾಣಿಸ್ತೈತೆ ಭೂ ಕೈಲಾಸ ಅಂತ. ಅಲ್ಲಿ ಒಂದು ದೇವಸ್ಥಾನ ಕಾಣ್ತೈತಿಯಲ್ಲ, ಒಂದು ಗುಡಿ ಥರ, ಅದೇ ಟೆಂಪಲು. ಸೊ ಇನ್ನು ಇಲ್ಲಿಂದ ಮೆಟ್ಲು ಹತ್ಕೊಂಡು ಅಲ್ಲಿ ಹೋದ್ರೆ ಟೆಂಪಲ್ ಸಿಗುತ್ತೆ. ಅಲ್ಲಿಂದ ವ್ಯೂಸ್ ಅಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ವ್ಯೂ. ಇಲ್ಲಿ ಒಂದೊಂದು ಮೆಟ್ಲುಗಳ ಮೇಲೂ ಕಲ್ಲುಗಳ ಮೇಲೆ ಹೆಸರು ಕೆತ್ತಿದ್ದಾರೆ. ಇದನ್ಸುತ್ತೆ ಬಹುಶಃ ಈ ಕಲ್ಲುಗಳನ್ನೆಲ್ಲ ಅವರು ಆ ಕಾಲದಲ್ಲಿ ದಾನ ಮಾಡಿದರು ಅಂತ. ನೋಡಿ, ಒಂದೊಂದು ಕಲ್ಲು ಮೇಲೂ ಹೆಸರು. ಮೇಲ್ಗಡೆಯಿಂದ ವ್ಯೂ ಟೆಂಪಲ್, ಕೆಳಗಡೆ ಒಂದು ಟೆಂಪಲ್ ಇತ್ತು. ನಾವು ಕಣ್ಣು ಎಲ್ಲಿ ಗಂಟ ಬಿಡ್ತೀವಿ ಅಲ್ಲಿ ಗಂಟ ಹಸಿರು ಹಸಿರು ಹಸಿರು. ಶಿವ ಶಿವ, ಫೈನಲಿ ಟೆಂಪಲ್ ಸಿಕ್ತು ಅಂದ್ಕೊಂಡ್ರೆ
ಮತ್ತೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಟೆಂಪಲ್ಗೆ. ಸೊ ಫೈನಲಿ ನನ್ನ ಪ್ರಕಾರ ಅಲ್ಲೊಂದು ಗುಡಿ ಕಾಣ್ತಾ ಇದೆಯಲ್ಲ ದೂರದಲ್ಲಿ, ಅದೇ ಅನಿಸುತ್ತೆ ಟೆಂಪಲ್. ಫೈನಲಿ ಟೆಂಪಲ್ ಹತ್ರ ಬಂದು, ಇದೇ ಟೆಂಪಲ್ ಕರಿಂಜೇಶ್ವರ ದೇವಸ್ಥಾನ. ನೋಡಿ ಕೋತಿ ಏನು ಹಿಡಿತಾ ಇದೆ ಅಷ್ಟೇ. ಇದು ನೋಡಿ ಫ್ಯಾಮಿಲಿ ಟೆಂಪಲ್ ಮುಂಭಾಗ. ಇಲ್ಲಿ ವ್ಯೂಸ್ ಎಲ್ಲ ನೋಡಾದ್ಮೇಲೆ ಇಲ್ಲಿನ ಒಂದು ಸಾನ್ನಿಧ್ಯದ ವಿಶೇಷತೆ ಏನಂದರೆ, ನೀವು ಇಲ್ಲಿ ನೋಡ್ತಿದ್ರಲ್ಲ ಈ ಕಲ್ಲು ಮತ್ತು ಈ ಕಲ್ಲು, ಈ ಕಲ್ಲಿಗೂ ಆ ಕಲ್ಲಿಗೂ ಇಲ್ಲ ಅಂತಂದ್ರು ಒಂದು 8 ರಿಂದ 9 ಅಡಿ. ಈ ಸಾನ್ನಿಧ್ಯದ ಇನ್ನೊಂದು ವಿಶೇಷತೆ ಏನಂತಂದರೆ, ಇಲ್ಲಿ 2 ಕಲ್ಲು ಕಾಣ್ತಿದೆಯಲ್ಲ, ಈ ಕಲ್ಲಿಗೂ ಆ ಕಲ್ಲಿಗೂ ಒಂದು 8 ರಿಂದ 10 ಅಡಿ ದೂರ ಇದೆ. ಸೊ ಇದನ್ನು ಸಾಕ್ಷಿ ಕಲ್ಲು ಅಂತಾರೆ. ಸೊ ಈ ಪ್ರದೇಶದಲ್ಲಿ ಯಾರ ಸುಳ್ಳು ಹೇಳ್ಬಿಟ್ಟು ಕಳ್ತನ ಮಾಡಿ, ಇಲ್ಲ ನಾನು ಕಳ್ತನ ಮಾಡಿಲ್ಲ ಅಂತ ಅಂದರೆ, ಸೊ ನಾನು ಕಳ್ತನ ಮಾಡಿಲ್ಲ ಅಂತಂದರೆ ಇಲ್ಲಿ ಈ ಕಲ್ಲು ಮೇಲೆ ನಿಂತ್ಕೊಂಡು ಸಾಕ್ಷಿ ಹೇಳಬೇಕು. ಸೊ ಇಲ್ಲಿ ಈ ಕಲ್ಲಿಂದ ಆ ಕಲ್ಲಿಗೆ ನಾನು ಕಳ್ತನ ಮಾಡಿಲ್ಲ ಅಂತೇಳಿ ಆರಬೇಕು. ಆರಿ ಸೇಫಾಗಿ ಲ್ಯಾಂಡ್ ಆದರೆ ಮಾತ್ರ ಅವನು ಕಳ್ತನ ಮಾಡಿಲ್ಲ ಅಂತ. ಅಕಸ್ಮಾತ್ ಅವನೇನಾರ ಕೆಳಗಡೆ ಬಿತ್ತು ಅಂದರೆ ಕಳ್ತನ ಮಾಡಿದ್ದೀನಿ ಅಂತ. ಇದು ಆಗಿನ ಕಾಲದಲ್ಲಿ ನಡ್ಕೊಂಬರ್ತಿತ್ತು, ಈಗಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಸೇಫಾಗಿ ಲ್ಯಾಂಡ್ ಆಗಲಿಲ್ಲ ಅಂತಂದರೆ ಯಾವ ಪ್ರಪಾತಕ್ಕೆ ಬೀಳ್ತಾರೆ ಅಂತಂದರೆ ತೋರಿಸ್ತೀನಿ ನೋಡಿ. ನೋಡಿ ಸಾಕ್ಷಿ ಕಲ್ಲು. ಸೊ ಡೈರೆಕ್ಟು ಒಂದು 300 ರಿಂದ 400 ಅಡಿ ಆಳಕ್ಕೆ ಕೆಳಗಡೆ ಬೀಳ್ತಾರೆ. ನಮಗೆ ಮೆಟ್ಲು ಇಳ್ಕೊಂಡು ಬರಬೇಕಾದ್ರೆ ಹಂಗೆ ಒಂದು 200 ಮೆಟ್ಲು ಇಳಿದ್ರೆ ಇಲ್ಲೊಂದು ಉಂಗುಷ್ಟ ತೀರ್ಥ ಅನ್ನೋ ಒಂದು ಹೊಂಡ ಕಾಣುತ್ತೆ. ಇದು ಬಂದು ದೇವರ ಹೊಂಡ, ಉಂಗುಷ್ಟ ತೀರ್ಥ. ವ್ಯೂಸ್. ಸೊ ಅಲ್ಲೊಂದು ರೋಡ್ ಕಾಣ್ತಾ ಇದೆಯಲ್ಲ, ಅದೇ ರೋಡ್ ಮುಖಾಂತರ ನಡ್ಕೊಂಡು ಬಂದು ಅಲ್ಲಿ ಕೆಳಗಡೆಯಿಂದ ಮೆಟ್ಲು ಹತ್ಕೊಂಡು ಬಂದಿದ್ದು. ಸೊ ಇಲ್ಲಿ ಬಂಡೆ ಮೇಲೆಲ್ಲ ನೀರು ಹರ್ಕೊಂಡು ಹೋಗುತ್ತೆ. ಸೊ ಪಾಚಿ ಅಲ್ಲಲ್ಲಿ ಪಾಚಿ ಕಟ್ಕೊಂಡಿದೆ. ಇಲ್ಲೂ ಈಡಿಗೆ ಹೊಡೆದವ್ರೆ, ಅರ್ಕೆ ಇದೆ ಅನಿಸುತ್ತೆ. ಸೊ ಇಲ್ಲಿ ಬ್ಯಾರಿಕೇಡ್ ಥರ ದಾರ ಕಟ್ಬಿಟ್ಟಿದ್ದಾರೆ, ಅದ್ರ ಮುಂದೆ ಹೋದರೆ ಅಪಾಯ ಅಂತ. ಸೂಪರ್.